ಮಾಡಿ ನಮ್ಮನ್ನ ಹಿಂದೆ ಸರಿಸಿ 3 ವರ್ಷದಿಂದ ಅಧಿಕಾರ ಮಾಡ್ತಿರೋ ನಿಮ್ಮ ಮಾವನ ಗಣಿಗಾರಿಕೆ ಗತ್ತನ್ನ ತಿಳಿಲಾರ್ದಂತ ಅಯೋಗ್ಯ ನನ್ನಲ್ಲಿ ಏನಲ್ಲ. ಹಂಗಲ್ರಿ ಪಾಟೀಲ್ ನರಸಿಂಹ, ಈ ಸ್ವಲ್ಪ ಸುಮ್ಮನಿದ್ರೆ ಯಾಕ್ರಿ ಪಾಟೀಲ್ರೆ? ನಾನಾಗೆ ಮುಂದುವರೆದು ನಮಸ್ಕಾರ ಮಾಡಿ ಮಾತಾಡಿಸ್ದೆ ಅಂತ ಎಲ್ಲಾನು ವಕ್ರ ದೃಷ್ಟಿಯಿಂದ ನೋಡ್ತಿರಲ್ಲ. ನೋಡ್ರಿ, ಅಧಿಕಾರಕ್ಕಾಗಿ ನಾನೆಂದೂ ಆಸೆ ಪಟ್ಟವನಲ್ಲ. ನಮ್ಮೂರ ಹಾಗೂ 10 ಹಳ್ಳಿಯ ಜನರ ಕರುಣೆ ನನ್ನನ್ನ ಗದ್ದಿಗೆ ಮೇಲೆ ಕುಂದಿರ್ಸಿ ಜನ ನಂಬಿ ಆ ಗದ್ದಿಗೆ ಮೇಲೆ ಕುಡಿಸ್ಯಾರ ಅಂದಾಗ ಆ ಪ್ರಜಾಪ್ರಭುಗಳಿಗೆ ನೀವನ್ನೇ ಮಾಡಕತ್ತಿರಲ್ರಿ. ವಾಪಸ್ ತಗೊಳ್ರಿ ಈ ಮಾತನ್ನ. ದೇವರ ಸಾಕ್ಷಿಯಾಗ್ಲೂ ಹೇಳ್ತೇನೆ, ನನ್ನನ್ನು ನಂಬಿದವರಿಗೆ ನಾನೆಂದೂ ಅನ್ಯಾಯ ಮಾಡಿಲ್ಲ, ಒಂದು ಮಾಡೋದು ಇಲ್ಲ. ಸಾಕು ಮಾಡ್ರಿ. ಮಾತಿಗೊಮ್ಮೆ ದೇವರು ದೈವ ಅಂತ ನೋಡುವೆ ನಿಮ್ಮ ನಾಟಕನ. ಅಧಿಕಾರ ಸಿಕ್ಕೈತನ್ನು ಒಬ್ಬರದೊಳಗೆ ಒಬ್ಬರನ್ನು ವಿಶ್ವಾಸಕ್ಕೆ ತಗೊಳ್ಳಂತ ನಮ್ಮನ್ನ ನೀವು ಕಾಲ್ ಕಸ್ತಕ್ಕ ನಿಮ್ಮ ದುರಾಡಳಿತದೊಳಗ ನೀವು ಮಾಡ್ತಾ ಇರೋ ಪ್ರತಿಯೊಂದು ಹಗರಣಗಳನ್ನ ಬಯಲಿಗೆ ತರ್ತನಕ ಬಿಡು ಮಗ. ನಾನು ಯಾರು? ಪಾಟೀಲ್, ಕೃಷ್ಣರಾವ್ ಪಾಟೀಲ್. ಹೇಳಿ ಕೇಳಿ ಮೊದಲ ಪಕ್ಕ ಬಿಲಡ್ರಿ ನನ್ನ ಮಗನ. ಊರು ಜನರ ಬೆಂಬಲ ಕಳ್ಕೊಂಡೆಲ್ಲ ಅನ್ನೋ ಸಂಕಟದಾಗ ಮತ್ಸರದ ಬುದ್ಧಿ ಸೇರಿಸಿ ನನಗೆ ಈ ರೀತಿ ತಾತ್ಸಾರದಿಂದ ಮಾತಾಡಿದ್ರಿ ಅಂತ ನಾನು ನಿಮ್ಮನ್ನ ತಪ್ಪು ತಿಳ್ಕೊಳ್ಳೋದಿಲ್ಲ. ಯಾಕಂದ್ರೆ ಮಾನವ ನಿರ್ಮಿತವಾದ ನ್ಯಾಯಾಲಯದೊಳಗೆ ನಿರಪರಾಧಿನ ಅಪರಾಧಿ ಸ್ಥಾನದಾಗ ನಿಲ್ಲಿಸಿ, ಅಪರಾಧಿನ ನಿರಪರಾಧಿ ಸ್ಥಾನದಾಗ ನಿಲ್ಲಿಸಿ ನಾನೇ ಗೆದ್ದೆ ಅಂತ ತಮ್ಮ ಬೆನ್ನ ತಾವ ಚಪ್ಪರಿಸಿಕೊಳ್ಳುವ ಮೂರ್ಖರು ಸಾಕಷ್ಟು ಜನ ತುಂಬಿಕೊಂಡರೆ ಈ ಪ್ರಪಂಚ. ಆದ್ರೆ ದೇವ ನಿರ್ಮಿತವಾದ ನ್ಯಾಯಾಲಯದೊಳಗೆ ಧರ್ಮದಿಂದ ನಡೆದವರು ಮಾತ್ರ ಗೆದಿತಾರ ಅಂತ ಎದೆ ತಟ್ಕೊಂಡು ಹೇಳೋ ಭೂಪತಿ ಗಂಡ ನಾನು ಅನ್ನೋದನ್ನ ನೀವು ಯಾವ ಕಾಲಕ್ಕೂ ಮರಿಬೇಡ್ರಿ. ಮಾತಾಡ್ರಿ ಮಾತಾಡ್ರಿ, ನಿಮಗೆ ಬಾಯಿ ಬಂದಂಗ ಮಾತಾಡ್ರಿ. ಹೊತ್ತು ಕೂಡಿ ಬಂದಾಗ ಗೊತ್ತಾಗತ್ತ ಯಾರು ಭೂಪತಿ ಗಂಡು ಯಾರು ಬೆಂಕಿ ಚಂಡು ಅಂತ. ನಿಮ್ಮಂತರ ಜೋಡಿ ಏನ್ರಿ ಮಾತು? ನೋಡ್ರಿ ಪಾಟೀಲ್, ಸುತ್ತ 10 ಹಳ್ಳಿಯ ಜನರ ಪಾಲಿಗೆ ನಾವಿಬ್ರು 2 ಕಣ್ಣಿದ್ದಂಗ ಅಂತ ಜನ ಎಲ್ಲ ನಮ್ಮನ್ನ ಹಾಡಿ ಹೊಗಳ್ತಾರೆ. ಅಂತಂದ್ರೆ ನಿಮ್ಮ ಸ್ನೇಹ ಬಯಸಾಕ್ ಬಂದ್ರೆ ನೀವು ಏನೇನೋ ತಪ್ಪು ಕಲ್ಪನೆ ಮಾಡ್ಕೊಂಡು ನನ್ನನ್ನ ಈ ರೀತಿ ತಿರಸ್ಕಾರದ ದೃಷ್ಟಿಯಿಂದ ಕಾಣ್ತಿರಲ್ಲ. ಯಾಕೆ? ಇದನ್ನ ನೀವು ತಿಳ್ಕೊಬೇಕ್ರಿ, ನೀವು ತಿಳ್ಕೊಬೇಕು. ಇಡೀ ಕಾಡಿಗೆಲ್ಲ ಸೆಲ್ಲ ಒಂದೇ ರಾಜನಾಗಿರ್ತ ಹಂಗ ಈ ನಾಡಿಗೆ ನೀವೊಬ್ಬರೇ ರಾಜರಾಗಿ ಮೆರಿಬೇಕು ಅನ್ನೋ ದುರಾಸೆ ನಿಮಗೆ. ಜನರಿಗೆ ಒಳ್ಳೆತನ ಮಾಡ್ಬೇಕು ಅನ್ಕೊಂಡವ್ರಿಗೆ ಅಧಿಕಾರನ ಬೇಕಂತೇನಿಲ್ಲಲ್ಲ. ಈಗ ಪ್ರಶ್ನೆ ನಾನು ನಿಮಗೆ ಕೇಳಿದ್ರೆ ನೀವೇನು ಉತ್ತರ ಕೊಡ್ತೀರಿ? ನಮ್ಮೂರು ಹಾಗೂ 10 ಹಳ್ಳಿಯ ಜನರ ಆಶೀರ್ವಾದದಿಂದ ನನಗಿದು ಬಯಸದೆ ಬಂದ ಭಾಗ್ಯ ಅಂತ ಘಂಟಾ ಘೋಷವಾಗಿ. ಅಂದ್ರ ನೀವು ಜನರಿಗೆ ಬೇಕಾದವರು, ನಾವು ಬ್ಯಾಡಾದವರು ಅಂತ ನಿಮ್ಮಂತರ ಜೋಡಿ ಏನ್ರಿ ಮಾತು? ಆದ್ರೂ ಹೋಗೋಕ್ಕಿಂತ ಮುಂಚಿತ ಒಂದು ಮಾತು ಹೇಳ್ತೀನಿ, ಚೆನ್ನಾಗಿ ನೆನಪಿಟ್ಕೋರಿ. ಎಷ್ಟೇ ಎತ್ತರಕ್ಕೆ ಇದ್ದು ಒಂದನ್ನ ಒಂದಿನ ಭಾಗ ಹಾಕಬೇಕು. ತೆನೆ ಬಿಟ್ಟ ಪೈರು ಬಾಗುತ್ತದೆ, ಗೊನೆ ಬಿಟ್ಟ ಬಾಳೆಯೂ ಬಾಗುತ್ತದೆ, ಹೊಲ ಬಿಟ್ಟ ಮರದ ಕೊಂಬೆಯೂ ಬಾಗುತ್ತದೆ. ಆದ್ರೆ ಜಗತ್ತಿಗೆ ಏನನ್ನು ಕೊಡದ ಈ ಜಂಬದ ಜೀವ ಮಾತ್ರ ಬೀಗುತ್ತದೆ. ನನ್ನ ತಿಳುವಳಿಕೆ ಪ್ರಕಾರ ಬೀಗುವುದು ಸದ್ಗುಣವಲ್ಲ, ಬಾಗುವುದೇ ಸದ್ಗುಣ, ಶ್ರೇಷ್ಠ ಗುಣ. ಸದ್ಗುಣ, ಶ್ರೇಷ್ಠ ಗುಣ, ನಿಜ ಗುಣ. ಜೇವರ್ಗಿ ರಾಜಣ್ಣ ಕಾಕಕ್ಕ ಗುಬ್ಬಕ್ಕ ನಮ್ಮ ಉಳಿದಿದೆಲ್ಲ ನಿಮ್ಮ ಬರ್ತೀವಿ ನಾವು. ನೋಡ್ರಿ ಪಾಟೀಲ್ರೆ, ಮಾತಿಗೆ ಮಾತು ಬೆಳೆಸಿ ಮನಸ್ಸು ನೋಡ್ಕೊಳ್ಳೋದು ಬೇಡ. ಆಗಿರೋ ಸಂತೋಷನ ಇಬ್ರು ಹಂಚ್ಕೊಳ್ಳೋಣ. ನಾಳೆ ನನ್ನ ಮನೆಯಾಗ ನನ್ನ ಹೆಂಡತಿ ಸೀಮಂತಕರಣ ಆಯ್ತು. ನೀವು ನಿಮ್ಮ ಕುಟುಂಬ ಸಮೇತವಾಗಿ ನಮ್ಮ ಮನೆಗೆ ಬರಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳಿ. ಸೀಮಂತಕರಣ? ಹೌದು, ನನ್ನ ಹೆಂಡತಿ ಈಗ ಚೊಚ್ಚಲ ಗರ್ಭಿಣಿ. ಈ ವಿಷಯ ನಾನು ನಡೆಯ ನರಸಿಂಹನ ಮುಂದೆ ಹೇಳಿ ನಿಮ್ಗೆ ಆಮಂತ್ರಣ ಕಳಿಸ್ಬೇಕು ಅಂತ ಮಾಡಿದ್ದೆ. ಅನಾಯಾಸ ದಾರಿ ಒಳಗೆ ನೀವು ಭೇಟಿ ಆದ್ರಿ, ಅದಕ್ಕೆ ನಾನೇ ಹೇಳ್ಬೇಕು. ನರಸಿಂಹ ಇದೇನ್ರಿ ಪಾಟೀಲ್ರ? ಹತ್ತಿದ ದ್ವೇಷದ ಬೆಂಕಿಗೆ ಒಮ್ಮಿಂದೊಮ್ಮೆಲೆ ತಣ್ಣೀರು ಸುರಿದಂಗಾತಲ್ಲ. ಏ ಬೈರ, ಯೋ ಹೊತ್ತಿನಾಗ ಏನೇ ನಡಿಬೇಕಾ ವಿಧಿ ಬರ್ತಿರ್ತಾನ, ನಾವು ಬರ್ತಿರ್ತಾನ, ಅದ್ರಾಗ ನಾವೆಲ್ಲ ನಡಿಬೇಕಲ್ಲ. ಅಂದ್ರ ಅವ್ರು ನಿಮಗೆ ಮಾಡಿದ ಅವಮಾನ ಮರೆತು ನೀವು ಅವ್ರ ಮನೆಗೆ ಹೋಗ್ಬೇಕಂತ ಮನಸ್ಸು ಮಾಡಿದ್ರೆ ಅವ್ನ ಜೋಡಿ ಮಾತಾಡಕ್ ನನ್ನ ಮನಸ್ಸ ಹೊಡೆದೋಗೈತೆ ಅಂದಾಗ ಮನಸ್ಸಿನಾಗ ಸಹಿತ ಅವ್ರ ಸ್ನೇಹ ಮಾಡಕ್ ಇಷ್ಟಪಡಂಗಿಲ್ಲ. ಆ ವಿಷಯ ಬಿಟ್ಟಾಕ ನೀ ಮನೆಗೆ ಹೋಗಿ ಬೈಕಿ ಬುದ್ಧಿ ರೆಡಿ ಮಾಡಕ್ ಹೇಳು,
5 ನಿಮಿಷ ಬಿಟ್ಟು ಬರ್ತೀನಿ. ಆಯ್ತ್ರಿ, ಹೇಳ್ತೀನಿ. ನಾನು ಮಾತ್ರ ವೈರಿ ಮನೆಗೆ ಕಾಲಿಡಲ್ಲ. ನೀವು ಬೇಕಾದ್ರೆ ಹೋಗ್ರಿ. ಯಾಕಂದ್ರ ನೀಚಿನ ಮನೆಯಾಗ ನೀರು ಕುಡಿದ್ರ ನನ್ನ ರಕ್ತ ನಂಜೆ ಇರುತ್ತ. ಉಚ್ಚೆ ಕುಡಿದ್ರು ಇಚ್ಛೆಯನ್ನ ಕುಡಿಬೇಕನ್ನೋ ಜಾಯಿಮಾನ ನಂದು. ನೀವು ಬೇಕಾದ್ರೆ ಹೋಗ್ರಿ. ಯಾಕೋ ನನ್ನ ಮನಸ್ಸು ಸರಿ ಇಲ್ರಿ. ಒಂದ್ ಸ್ವಲ್ಪ ದಿನ ನಾನು ಗೋವಾ ದುಬೈ ಹೋಗ್ಬರ್ತೇನೆ. ನಾಳೆ ನನ್ನ ಬದ್ಧ ವೈದ್ಯ ಮನೆ ಒಳಗ ಸೇಮಂತ ಕಾರಣ ನಾನು ಯಾರ ಮನೆ ಸರ್ವನಾಶ ಮಾಡ್ಬೇಕಂತ ಮಾಡಿದ್ದು ಆ ಮನೆಯಾಗ ಕೂಸುಂಟಾಕತ್ತೈತಿ. ಅದನ್ನ ಬೇರ್ ಸಮೇತ ಕಿತ್ತಿ ಬಿಸಾಕಲ. ಬೇಡ ಬೇಡ, ನನ್ನ ಮೂಲಿ ಗುಂಪಿ ಮಾಡ್ದ ಪರಮೇಶ್ವರ್ ದೇಶ್ಮುಖ್ ಅವನ ಗದ್ದಿನ ಮುಗಿಸ್ಬಿಟ್ರ ವಾಟೆ ವಿಶ್ವಕಂಠ ವಾಟೆ ಹೇಳಿ ಕೇಳಿ ಮೊದಲ ಪಕ್ಕ ಬಿಲೇಡ್ರಿ ನನ್ನ ಮಗ. ಖ್ಯಾತಿ ಅವಜ್ಜಿ ಬಂಡಿ ವಿಷಯ ಏನಪ್ಪ ಅಂದ್ರೆ ಬದಾಮಿ ಬನಶಂಕರಿ ಜಾತ್ರೆ ಒಳಗೆ ಹುಡುಗಿ ಕತ್ತಲ್ದಾಗ ಹುಡುಗ ನಿತ್ತಲ್ದಾಗ ನಾಟಕ ಹೊಳೆ ಚೋಚಿಯರ್ ನಾಟ್ಯ ಸಂಘ ಕಮ್ಮತ್ಗಿ ಪವರ್ಫುಲ್ ನಡೆಯಕತ್ತೈತಿ ಬನಶಂಕರಿ. ಪ್ರತಿದಿನನೂ 4 ಪ್ರದರ್ಶನ ಅದಾವ. ಮಧ್ಯಾಹ್ನ 3 ಗಂಟೆಯಿಂದ ಸದ್ಯ 4 ಗಂಟೆ ತನಕ ನಾಟಕ. ದಿನನಿತ್ಯನೂ ಹೌಸ್ಫುಲ್ಲು, ಹೆಣ್ಮಕ್ಳು ಅತ್ಯವಶ್ಯವಾಗಿ ನೋಡಲೇಬೇಕಾದಂಥ ನಾಟಕ. ಈ ನಾಟಕದಾಗ ನಾನು ಕೂಡ ವಿಲನ್ ಪಾತ್ರ ಮಾಡಕತ್ತೀನಿ. ಸೂಪರ್ ನಾಟಕ. ಫಯಾಜ್ ಕಲ್ಲೂರು ಅವರು ಮತ್ತು ಆಮೇಲೆ ಕನಕಲಕ್ಷ್ಮಿ ಕಲ್ಲೂರು ಎಲ್ಲರೂ ಸೂಪರ್. ಪ್ರತಿಯೊಬ್ಬ ನಿಗರಾಜ್ ಜಾಲಿಯಾಳ, ಆನಂದ್ ಪತ್ತರ್ ಒಳ್ಳೆ ಕಾಮಿಡಿ ಐತಿ ನಾಟಕ. ಎಲ್ಲರೂ ಬರ್ರಿ ನಾಟಕ ನೋಡ್ರಿ, ಸೂಪರ್ ನಾಟಕ ಐತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬದಾಮಿ ಬನಶಂಕರಿ ಒಳಗೆ ನಾಟಕ ಹುಡುಗಿ ಕತ್ತಲ್ದಾಗ ಹುಡುಗ ನಿತ್ತಲ್ದಾಗ ಪವರ್ಫುಲ್ ನಾಟಕ ಬಂದ.